ಆ ಸೀರೆಗೆ ಮ್ಯಾಚಿಂಗ್ ಅಂತ ಹೇಳಿ ಈ ಬಳೆನ ತಗೊಂಡಿದ್ದು. ಅವಾಗ ನನಗೆ ಗಾಜಿನ ಬಳೆ ಮೇಲೆ ಲವ್ ಆಗಿದ್ದು. ಈ ಕೈಗೆ 1.5 ಡಜನ್, ಈ ಕೈಗೆ 1.5 ಡಜನ್ ನ ತೊಡಸ್ಕೊಂಡಿದ್ದು. ಅದ್ರ ಗಿಫ್ಟ್ ಕೊಡ್ಬೇಕು ಅಂತಿದ್ರೆ ಪ್ಲೀಸ್ ಗಿಫ್ಟ್ ಮಿ ದಿಸ್. ಒಂಥರ ಕೈಗೆ ಬ್ಯಾಂಗಲ್ ಬಿದ್ದಿದ ತಕ್ಷಣ ಅದ್ರದ್ದು ಫೀಲೇ ಬೇರೆ. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ನನ್ಗೆ ಅವಾಗಿಂದಾನೇ ಬಳೆ ಅಂದ್ರೆ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು. ಈ ಕಲರ್ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಹಂಗಾಗಿ ಈ ಕಲರ್ ನಾನು ತೊಡಸ್ಕೊಂಡಿದ್ದು. ಈ 3 ಬಾಕ್ಸ್ ಅಲ್ಲಿನೂ ಎಲ್ಲಾನು ತೋರ್ಸಲ್ಲ. Hey guys, welcome back to my YouTube channel Akila Vlogs. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ. ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ಸೊ ಎಸ್, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮೈ ಬ್ಯಾಂಗಲ್ಸ್ ಕಲೆಕ್ಷನ್ ಅಂತ. ಆ್ಯಂಡ್ ಇದನ್ನ ಕಮೆಂಟಲ್ಲಿ ನನ್ನ ಫ್ರೆಂಡ್ ಕೇಳಿದ್ಲು. ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಇದೇ ಥರ ಕಂಟೆಂಟ್ ಏನಾದರೂ ಐಡಿಯಾಸ್ ಇತ್ತು ಅಂತಂದರೆ ನೀವು ಕಮೆಂಟ್ ಹಾಕ್ಬೋದು. ಲೆಟ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಓಕೆ, ಸೊ ಈ 3 ಬಾಕ್ಸ್ ಬಂದ್ಬಿಟ್ಟು ನನ್ನ ಬ್ಯಾಂಗಲ್ಸ್. ಇದರಲ್ಲಿ ಒಂದು 3ರಿಂದ 4 ಡಜನ್ ನಮ್ಮಮ್ಮ ಬ್ಯಾಂಗಲ್ಸ್ ಇದೆ. ಅದು ಬಿಟ್ಟರೆ ಈ 3 ಬಾಕ್ಸು ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್ ಇದೆ ಇದರಲ್ಲಿ. ಸೊ ಈ 3 ಬಾಕ್ಸ್ ಅಲ್ಲಿನೂ ಎಲ್ಲಾನು ತೋರಿಸಲ್ಲ. ಇದರಲ್ಲಿ ಒಂದು ಸ್ವಲ್ಪ ಮಾತ್ರ ತೋರಿಸ್ತೀನಿ, ವಿಚ್ ಇಸ್ ವೆರಿ ಮೆಮೊರೇಬಲ್. ಆ ಥರದ್ದು ಮಾತ್ರ ತೋರಿಸ್ತೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಈ ಬ್ಯಾಂಗಲ್ ಪೂರ್ತಿ ಗಾಜಿನ ಬಳೆನೇ ಇರೋದು. I love this. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನನ್ನ ಫೇವ್ರೆಟ್ ಬ್ಯಾಂಗಲ್ ಇಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಬ್ಯಾಂಗಲ್ ಬಂದ್ಬಿಟ್ಟು ಈ ಒಂದು ಬ್ಯಾಂಗಲ್. ಆ್ಯಂಡ್ ಇದು ನನ್ನ ಮೋಸ್ಟ್ ಫೇವ್ರೆಟ್. ಆ್ಯಂಡ್ ನಾನು ಗಾಜಿನ ಬಳೆಗೆ ಇಷ್ಟಪಟ್ಟಿದ್ದು ಮೇ ಬಿ ಈ ಕಲರ್ ನೋಡಿಬಿಟ್ಟು ಆ್ಯಂಡ್ ಈ ಬ್ಯಾಂಗಲ್ಸ್ನ ನೋಡಿ. ಆ್ಯಂಡ್ ಇದರದ್ದು ಒಂದು ಸ್ಟೋರಿ ಇದೆ. ಇದು ಬಂದ್ಬಿಟ್ಟು ನಮ್ಮ ದೊಡ್ಡಣ್ಣನ ಮದುವೆ ಟೈಮಲ್ಲಿ ತೊಡಸ್ಕೊಂಡಿದ್ದು ಬ್ಯಾಂಗಲ್. ನಾನು ಅವಾಗ ವೆನ್ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್. ಓಕೆ, ಅವಾಗ ನನಗೆ ಗಾಜಿನ ಬಳೆ ಮೇಲೆ ಲವ್ ಆಗಿದ್ದು. ಅದಕ್ಕಿಂತ ಮುಂಚೆ ಬ್ಯಾಂಗಲ್ಸ್ ಹಾಕ್ತಿದ್ದೆ. ನಿಮ್ಗೇನಾದರೂ ಪ್ರೂಫ್ ಬೇಕು ಅಂತಂದರೆ ಯಾವ ಲೆವೆಲಿಗೆ ಕ್ರಿಂಜು, ಯಾವ ಲೆವೆಲಿಗೆ ನನಗೆ ಬ್ಯಾಂಗಲ್ಸ್ ಇಷ್ಟ ಅಂತ ನೀವೇನಾದರೂ ನೋಡಬೇಕು ಅಂದರೆ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಸೊ ಇದು ಬಂದ್ಬಿಟ್ಟು ನನ್ನ ಓಲ್ಡ್ ಫೋಟೋ. ಓಕೆ, ವೆನ್ ಐ ವಾಸ್ ಇನ್ 5th ಸ್ಟ್ಯಾಂಡರ್ಡ್ ಆ್ಯಂಡ್ ಸ್ಟ್ಯಾಂಡರ್ಡ್ ಅವಾಗಿರ್ಬೇಕಾದ್ರೆ ಈ ಫೋಟೋಸ್ನ ತೆಕ್ಕೊಂಡಿರೋದು. ಎಲ್ಲ ಕೈಯಲ್ಲೆಲ್ಲ ಬಳೆಗಳು. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ನನಗೆ ಅವಾಗಿಂದಾನೇ ಬಳೆ ಅಂದರೆ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು. ಸೊ ಚಿಕ್ಕ ಸೈಜ್ ಆಗ್ತಾ ಎಲ್ಲ ಬಿಸಾಕಿದ್ದೀನಿ. ಬಟ್ ಇವಾಗ ನನಗೇನಾಗುತ್ತೋ ಅದನ್ನು ಮಾತ್ರ ಇಟ್ಕೊಂಡಿರೋದು. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಎವರ್ ಗಾಜಿನ ಬಳೆ. ಸೊ ನಾನು ಗಾಜಿನ ಬಳೆ ಅಂತ ತೆಕ್ಕೊಂಡಿದ್ದೆ. ಇದು ಫಸ್ಟ್, ಅದು ತೊಡಸ್ಕೊಂಡಿದ್ದು ನಮ್ಮ ಅಣ್ಣನ ಮದುವೆಯಲ್ಲಿ. ಸೊ ಏನು 2ಕ್ಕೂ ಸೇರಿ 1 ಡಜನ್ ತೊಡಸ್ಕೊಂಡೆ. ಬಟ್ ಎಲ್ಲ ಒಡೆದೋಗಿ ಲಾಸ್ಟ್ಗೆ 5 ಇದೆ. ಸೊ ಸಿ ಅವಾಗ 10th ತೆಕ್ಕೊಂಡಿದ್ದು ಇನ್ನೂ ನನ್ನ ಕೈಗಾಗುತ್ತೆ. ಅದು ನಮ್ಮ ಅಣ್ಣಂಗೆ ಇದೇ ಥರ ಎಲ್ಲ ಕುತ್ಕೊಂಡು ಎಲ್ಲ ಬಳೆ ಎಲ್ಲ ತೊಡಸ್ಕೊತಿದ್ರು. ನಾನು ನಮ್ಮ ಅಣ್ಣ ಕುತ್ಕೊಂಡು ಯಾರ್ಯಾರು ಎಷ್ಟೆಷ್ಟು ಬಳೆ ತಗೋತಾರೆ, ಎಷ್ಟೆಷ್ಟು ಡಜನ್ ತಗೋಸ್ಕೋತಾರೆ ಅಂತ ಅಂದ್ಬಿಟ್ಟು ಬರ್ಕೋತಾ ಇದ್ವಿ. ಅವಾಗ ಲಾಸ್ಟ್ ನನ್ನ ಟರ್ನ್ ಬಂದಾಗ ನನ್ಗೆ ಗಾಜಿನ ಬಳೆನೇ ಬೇಕು ಅಂತ ಹೇಳಿ ತೊಡಸ್ಕೊಂಡಿದ್ದು ಇದು. ಸೊ ಅದರಲ್ಲೂ ಈ ಕಲರ್ ಇದೊಂಥರ ಪ್ಯಾರೆಟ್ ಗ್ರೀನ್ನಲ್ಲಿದೆ. ಸೊ ಈ ಕಲರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಂಗಾಗಿ ಈ ಕಲರ್ನ ನಾನು ತೊಡಸ್ಕೊಂಡಿದ್ದು. ಇದು ಈ ಬ್ಯಾಂಗಲ್ನ ಸ್ಟೋರಿ. ಆ್ಯಂಡ್ ಈ ಥರ ಮೆಮೊರೇಬಲ್ ಇರೋದನ್ನ ನಾನು ಶೇರ್ ಮಾಡ್ತೀನಿ. ಓಕೆ, ಫಸ್ಟ್ ಎವರ್ ಬ್ಯಾಂಗಲ್. ಸೊ ಇದು ನಮ್ಮ ಖುಷಿ ಅಣ್ಣನ ಮದುವೆಯಲ್ಲಿ ತೊಡಸ್ಕೊಂಡಿದ್ದು. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಬ್ಯಾಂಗಲ್ಸ್. ಇದು ತುಂಬ ಇದೆ. ಓಕೆ, 2.5 ಡಜನ್. ಒಂದು ಕೈಗೆ 2.5, ಒಂದು ಕೈಗೆ 2.5. ಸೊ ಇದರಲ್ಲಿ ಇವಾಗ ಇಷ್ಟು ಮಾತ್ರ ಹಾಕ್ತೀನಿ. ಒಂದು ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಕೈ ತುಂಬ ಬಳೆ ತೊಡಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅವಾಗ ನಮ್ಮ ಅಕ್ಕನ ಮದುವೆಯಲ್ಲಿ ನಾನು ಆ ಥರ ಬಳೆ ತೊಡಸ್ಕೊಂಡಿದ್ದೆ. ಓಕೆ, ಸದ್ಯಕ್ಕೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಥರ ಕೈಗೆ ಬ್ಯಾಂಗಲ್ ಬಿದ್ದಿದ ತಕ್ಷಣ ಅದ್ರದ್ದು ಫೀಲೇ ಬೇರೆ. ಸೊ ಹಂಗಾಗಿ ದಿಸ್ ಇಸ್ ವಾಟ್ ಇಟ್ ಲುಕ್ಸ್. ಇದ್ರದ್ದು ಇನ್ನೂ ತುಂಬ ಇದೆ ಬ್ಯಾಂಗಲ್ಸು. ಇದೆಲ್ಲ ಅದೇ ಇದು. ಆಮೇಲೆ ಇನ್ನೂ ಎಷ್ಟಿದೆ, ಇನ್ನೂ ಒಂದಷ್ಟಿದೆ. ಆಮೇಲೆ ಇದು ಬಂದ್ಬಿಟ್ಟು ನಂದೇ. ಈ ಬ್ಯಾಂಗಲ್ಸು ನಂದೇ, ಎಲ್ಲ ನಂದೇ. ಓಕೆ, ಸೊ ಇನ್ನು ಇಷ್ಟಿದೆ ಇದ್ರದ್ದು ಬ್ಯಾಂಗಲ್ಸ್. ಸೊ ಈ ಬ್ಯಾಂಗಲ್ದು ಸ್ಟೋರಿ ಇದು ನಮ್ಮ ಅಕ್ಕ ಮದುವೆದು. ನಿಮಗೆ ಫೋಟೋ ಬೇಕು ಅಂತಂದರೆ ಇಲ್ಲಿ ಹಾಕಿರ್ತೀನಿ. ಸೊ ಇದು ನಮ್ಮ ಅಕ್ಕ ಮದುವೆಯಲ್ಲಿ ತೆಗೆದಿದ್ದು ಫೋಟೋಸ್. ನನಗೆ ಗಾಜಿನ ಬಳೆ ಅಂದರೆ ಅಷ್ಟೆಷ್ಟು ಇಷ್ಟ ಅಲ್ಲ. ಯಾರಾದರೂ ಏನಾದರೂ ಗಿಫ್ಟ್ ಕೊಡಬೇಕು ಅಂತಿದ್ರೆ ಪ್ಲೀಸ್ ಗಿಫ್ಟ್ ಮಿ ದಿಸ್. ಈ ಬ್ಯಾಂಗಲ್ಸಿಗೆ ಬರ್ತೀನಿ. ಇದು ಬಂದ್ಬಿಟ್ಟು ನನಗೆ ರೀಸೆಂಟಾಗಿ ಒಂದು ಸತ್ಯಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಅಜ್ಜಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಬಂದಿದ್ದು ಬ್ಯಾಂಗಲ್ಸ್. ಇದು ದೇವರದ್ದು ಬ್ಯಾಂಗಲ್ಸು. ಸಿಕ್ಕಾಪಟ್ಟೆ ಖುಷಿ ಆಯಿತು ಅವತ್ತು. ಸೊ ಇದು ದೇವ್ರದ್ದು ಬಳೆ.
ಟು ದಿಸ್ ಬ್ಯಾಂಗಲ್ಸ್. ಸೊ ಇದು ಬಂದ್ಬಿಟ್ಟು ರೀಸೆಂಟಾಗಿ ನಮ್ಮ ಅಣ್ಣಂದು ಮದುವೆ ಆಯ್ತಲ್ಲ, ಸೊ ಅವಾಗ ತೊಡಸ್ಕೊಂಡಿದ್ದು. ನಂದು ಕಂಪ್ಲೀಟ್ ಗೋಲ್ಡ್ ಸ್ಯಾರಿ ಇತ್ತು. ನಾವು ಲಾಸ್ಟಲ್ಲಿ ಹೋಗಿದ್ದು ಬಳೆ ತೊಡಸ್ಕೊಳ್ಳೋಕ್ಕೆ ಆ್ಯಕ್ಚುಲಿ. ಸೊ ಅವಾಗ ಈ ಬ್ಯಾಂಗಲ್ಸ್ನ ನಾನು ತೊಡಸ್ಕೊಂಡಿದ್ದು. ಸೊ ಇದರಲ್ಲಿ ಗ್ರೀನ್ ವಿತ್ ಗೋಲ್ಡ್ ಕಲರ್ ಸ್ಟೋನ್ಸ್ ಅಂಟಿಸಿದ್ದಾರೆ, ಕಾಣಿಸ್ತಿದ್ಯಾ? ಈ ಥರ ಬಂದ್ಬಿಟ್ಟು ಈ ಬ್ಯಾಂಗಲ್ಸು. ಈ ಕೈಗೆ 1.5 ಡಜನ್, ಈ ಕೈಗೆ 1.5 ಡಜನ್ನ ತೊಡಸ್ಕೊಂಡಿದ್ದು. ಇದ್ರದ್ದು ಸೈಡ್ ಬಳೆಗಳು ಇದೆ, ಬಟ್ ಸೈಡ್ ಬಳೆಗಳು ಬೇಕು ಅಂತಂದ್ರೆ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಅದೇ ಸೈಡ್ ಬಳೆಗಳು ಇದಕ್ಕೆ. ನನಗೆ ಇನ್ನೊಂದು ಆಸೆ ಇದೆ, ಒಂದು ರೆಡ್, ಇನ್ನೊಂದು ಮೆರೂನ್, ಇನ್ನೊಂದು ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್. ಈ 3 ಕಲರ್ ಪ್ಲೈನ್ ಬರುತ್ತಲ್ಲ, ಸೊ ಅದನ್ನ ತೊಡಸ್ಕೋಬೇಕು ಅಂತ ಆಯ್ತು ಅವಾಗ. ಸೊ ಒಂದು ಬಾಕ್ಸ್ ಖಾಲಿ. 8 ಡಜನ್ ಬಂದ್ಬಿಟ್ಟು ಈ ಬಾಕ್ಸ್ ಒಳಗಡೆ ಫಿಲ್ ಆಗಿತ್ತು. ಇವಾಗ ಬಂದ್ಬಿಟ್ಟು ಸೆಕೆಂಡ್ ಬಾಕ್ಸ್. ಈ ಬಾಕ್ಸ್ ಅಲ್ಲಿ ಗಾಜಿನ ಬಳೆಗಿಂತ ಜಾಸ್ತಿ ಮೆಟಲ್ ಬ್ಯಾಂಗಲ್ಸ್ ಇದೆ. ಸೊ ಐ ಶೋ ಯು. ಅಂಡ್ ಇದು ಬಂದ್ಬಿಟ್ಟು ಕಲರ್ಫುಲ್ ಬ್ಯಾಂಗಲ್. ಇದು ಈ ತರ ಬರುತ್ತೆ. ಈ ಬ್ಯಾಂಗಲ್ಸ್ ಬಂದ್ಬಿಟ್ಟು ನಾನು ಮತ್ತೆ ನನ್ನ ಫ್ರೆಂಡ್ ಕನಿಜಾ ಬಜಾರ್ ಅಂತ ಹೇಳಿ ಇಲ್ಲಿ ನಡೀತು, ಅದನ್ನ ನೋಡೋಕ್ಕೆ ಅಂತ ಹೋಗಿದ್ವಲ್ಲ. ಸೊ ಹಂಗಾಗಿ ಏನಾದ್ರೂ ಮೆಮೊರೇಬಲ್, ಆಕ್ಚುಲಿ ನಾವು ಅಲ್ಲಿ ಹೋಗಿದ್ದೆ ಬ್ಯಾಂಗಲ್ ಮಾಡಿಸ್ಕೋಬೇಕು ಅಂತ, ಅವರೇ ಮಾಡಿ ಕೊಡ್ತಾರಲ್ಲ, ಸೊ ಅದನ್ನ ಮಾಡ್ಸೋಣ ಅಂತ ಹೋಗಿದ್ದು. ಬಟ್ ಹೋಗ್ಬೇಕಾದ್ರೆ ನಮ್ ಕಣ್ಣು ಕಾಣಿಸಿಲ್ಲ, ಬರ್ಬೇಕಾದ್ರೆ ಕಾಣಿಸಿದ್ರು. ಬಟ್ ಅವಾಗ ಜಾಸ್ತಿ ಜನ ಇದ್ರು, ನಮಗೆ ಲೇಟ್ ಆಗಿತ್ತು. ಹಂಗಾಗಿ ಬರ್ಬೇಕಾದ್ರೆ ಅಟ್ಲೀಸ್ಟ್ ಒಂದ್ ಜೊತೆ ಬಳೆ ತಗೊಂಡ್ ಹೋಗೋಣ ಅಂತ ಅನ್ಬಿಟ್ಟು ಈ ಬಳೆನ ತಗೊಂಡಿದ್ದು. ನನ್ಗೆ, ಲತಾಗೆ, ಅಕ್ಷಿತಾಗೆ 3 ಜನಕ್ಕೂ ಒಂದೇ ತರ ಬ್ಯಾಂಗಲ್ಸ್ ಇರ್ಲಿ ಅಂತ ತಗೊಂಡಿದ್ದು, ಬಿಕಾಸ್ ಮೆಮೊರೇಬಲ್ ಆಗಿರ್ಬೇಕು ಅಂತ ಹೇಳಿ. ದಿಸ್ ಕಲರ್ ಬಳೆ, ಈ ಪಿಂಕ್ ಕಲರ್ ಮೆಟಲ್ ಬಂದ್ಬಿಟ್ಟು ಇದನ್ನ ಆಫ್ ಸ್ಯಾರಿ ಫಂಕ್ಷನ್ಗೆ ಅಂತ ತಗೊಂಡಿದ್ದು. ಈ ಬ್ಯಾಂಗಲ್ಸ್ ಮತ್ತೆ ಈ ಬ್ಯಾಂಗಲ್ಸ್ ಸ್ವಲ್ಪ ಇದು ಡಾರ್ಕ್ ಪಿಂಕ್, ಇದು ಸ್ವಲ್ಪ ಲೈಟ್ ಪಿಂಕ್. ನಂದು ಡ್ರೆಸ್ ಪಿಂಕ್ ಕಲರು, ಸೊ ಹಂಗಾಗಿ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದಕ್ಕಿಂತ. ಇದು ನಾನು ಇಲ್ಲಿ ತಗೊಂಡಿದ್ದು, ಇದು ಅವರು ಬರ್ಬೇಕಾದ್ರೆ ಒಟ್ಟಿಗೆ ತಗೊಬಂದಿದ್ದು ಈ ಬ್ಯಾಂಗಲ್ಸ್ನ. ಸೊ ಇದೆರಡು ಬಂದ್ಬಿಟ್ಟು ನನ್ನ ಆಫ್ ಸ್ಯಾರಿ ಫಂಕ್ಷನ್ದು ಬ್ಯಾಂಗಲ್ಸ್ ಇದು. ಆ್ಯಂಡ್ ನನಗೆ ಇದ್ರಲ್ಲಿ ಜಾಸ್ತಿ ಇಷ್ಟ ಆಗಿದ್ದು ಇದು, ಬಿಕಾಸ್ ತುಂಬ ಲೈಟ್ ಆಗಿದೆ, ಸ್ವಲ್ಪ ಡಾರ್ಕ್ ಪಿಂಕ್ ಇದೆ. ನಾನೇ ತಗೊಂಡಿದ್ದು, ಬಟ್ ಜಾಸ್ತಿ ಇದು ಇಷ್ಟ ಆಯಿತು. ಆ್ಯಂಡ್ ಇದನ್ನೇ ವೇರ್ ಮಾಡಿದ್ದೆ ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಒನ್. ಇದು ಲೈಟ್ ಕಾಣಿಸ್ತಿದ್ಯಾ? ಮೇ ಬಿ ನಿಮ್ಗೆ ಇದು ವೈಟ್ ತರ ಕಾಣುತ್ತೆ, ಬಟ್ ಇದು ಲ್ಯಾವೆಂಡರ್ ಕಲರ್. ಸೊ ಆ ಸೀರೆಗೆ ಮ್ಯಾಚಿಂಗ್ ಅಂತ ಹೇಳಿ ಈ ಬಳೆನ ತಗೊಂಡಿದ್ದು, 2 ಡಜನ್ ಬಳೆ. ಆಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಂಡಿದ್ದು. ಸೊ ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ನಮ್ಮೂರಲ್ಲಿ ದೀಪ ಮಾಡಿದಾಗ ಅವಾಗ ಆ ಸೀರೆಗೆ ಮ್ಯಾಚಿಂಗ್ ಅಂತ ಹೇಳಿ ಈ ಬಳೆನ ತಗೊಂಡಿದ್ದು, ಲ್ಯಾವೆಂಡರ್ ಕಲರ್. ನೆಕ್ಸ್ಟ್ ಬಂದ್ಬಿಟ್ಟು ವೈಟ್ ಬ್ಯಾಂಗಲ್ಸ್, ಅದೇ ತರ ಸೇಮ್ ಡಿಸೈನ್. ಇದು ಬಂದ್ಬಿಟ್ಟು ವೈಟ್. ಈ ಬ್ಯಾಂಗಲ್ಸ್ ನ ಬಂದ್ಬಿಟ್ಟು ನಾನು ನಮ್ಮ ಚಿಕ್ಕಪ್ಪ ಅವರ ಗೃಹ ಪ್ರವೇಶ ಆಯಿತು. ಸೊ ಅವಾಗ ಒಂದು ವೈಟ್ ಕಲರ್ ಡ್ರೆಸ್ ತಗೊಂಡಿದ್ದೆ. ಸೊ ಅದಕ್ಕೆ ಮ್ಯಾಚಿಂಗ್ ಅಂತ ಹೇಳಿ ಈ ಬ್ಯಾಂಗಲ್ಸ್ ನ ತಗೊಂಡಿದ್ದು. ಕಂಪ್ಲೀಟ್ ವೈಟ್ ಬೇಡ, ಅದ್ರ ಮೇಲೆ ಸ್ವಲ್ಪ ಗೋಲ್ಡ್ ಏನಾದ್ರು ಇರ್ಲಿ ಅಂತ ಈ ಕಲರ್ ನ ತಗೊಂಡಿದ್ದು ಅಷ್ಟೇ. ಅವಾಗ ಹಾಕಿರೋದು, ಅದಾದ್ಮೇಲೆ ಹಾಕೇ ಇಲ್ಲ ಬ್ಯಾಂಗಲ್ಸ್ ನ. ಅಂಡ್ ಆಗೋಯ್ತು ಇದರಲ್ಲಿ. ಅಂಡ್ ನಾವು ಮೂವಿಂಗ್ ಟು ನೆಕ್ಸ್ಟ್ ಬಾಕ್ಸ್. ಈ ಬಾಕ್ಸ್ ಅಲ್ಲಿ ಮಿಕ್ಸ್ಡ್ ಇದೆ, ನಮ್ಮಮ್ಮದು ಇದೆ, ನಂದು ಇದೆ. ಸೊ ಐ ಶೋ ಯು ಓನ್ಲಿ ಮೈನ್. ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಯಾಂಗಲ್ಸ್. ಸೊ ಇದು ಬಂದ್ಬಿಟ್ಟು ನಮ್ಮ ಚಿಕ್ಕಣ್ಣನ ಮದ್ವೆದು ಬ್ಯಾಂಗಲ್ಸ್. ಇದು ಇಲ್ಲಿ ಓಕೆ, ಹುಡುಗ ಮನೆಯಿಂದ ಹುಡುಗಿ ಮನೆಗೆ ಅರ್ಶನ ತಗೊಂಡೋಗಿದ್ವಿ ನಾವು. ಸೊ ಅವಾಗ ಅರ್ಸಿದ್ವಿ. ಆ್ಯಂಡ್ ನನಗೆ ಈ ಕಲರ್ ಇರಲಿಲ್ಲ ನನ್ನ ಹತ್ರ. ಸೊ ಇಲ್ಲಿ ನಮ್ಮ ಮನೇಲಿ ಸರ್ಚ್ ಮಾಡಿದಾಗ ಇಲ್ಲಿ ನಮಗೆ ಲಾಸ್ಟಲ್ಲಿ ಬಂದಿದ್ರಿಂದ ನಮಗೆ ಗ್ರೀನ್ ಬಿಟ್ಟು ಬೇರೆ ಕಲರ್ ಆಪ್ಷನ್ಸ್ ನಮಗೆ ಸಿಗಲಿಲ್ಲ. ಸೊ ಅದಕ್ಕೆ ಗ್ರೀನೇ ತಗೊಂಡಿದ್ದು. ಆ್ಯಂಡ್ ಅಲ್ಲಿ ಹೋದಾಗ ಈ ಕಲರ್ ಕಾಣಿಸ್ತು, ಸೊ ಹಂಗಾಗಿ ಇದೇ ತೋರಿಸಿ ಅಂತ ಹೇಳಿದ್ದು. ಸೊ ಇದು ಬಂದ್ಬಿಟ್ಟು ಪರ್ಪಲ್ ಕಲರ್ ಬ್ಯಾಂಗಲ್ಸ್. ಇಷ್ಟು ನನ್ನ ಗಾಜಿನ ಬಳೆ. ಇಷ್ಟೇ ಇರೋದು ಗಾಜಿನ ಬಳೆ ನನ್ನ ಹತ್ರ ಸದ್ಯಕ್ಕೆ. ಅದೇ ನಾನು ಆಗಲೇ ಹೇಳಿದಾಗೆ ರೆಡ್, ಮೆರೂನ್ ಮತ್ತೆ ಇನ್ನೊಂದು ಕಲರು ಬ್ಲ್ಯಾಕ್ ಸದ್ಯಕ್ಕೆ ನಾವು ತೊಡಸ್ಕೊಳಕ್ಕಾಗಲ್ಲ ನನಗೆ ಮದುವೆ ಆಗೋವರೆಗೂ. ಸೊ ಇವೆರಡು ಕಲರ್ನ ಆದಷ್ಟು ಬೇಗ ತೊಡಸ್ಕೊತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡ್ ಅಥವಾ ಮೆರೂನ್ ಬ್ಯಾಂಗಲ್ನ ತಗೊಂತೀನಿ. ಅದಾದ್ಮೇಲೆ ಇನ್ನೊಂದಷ್ಟು ಗಾಜಿನ ಬಳೆ ಇದೆ. ಇದು ಕಂಪ್ಲೀಟ್ ಪ್ಲೈನ್ ಗ್ರೀನ್ ಬ್ಯಾಂಗಲ್ಸ್. ಇದೆಲ್ಲ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಕುಂಕುಮಕ್ಕೆ ಅಂತ ಹೋಗ್ತಿರಲ್ಲ, ನಾವು ಕೊಟ್ಟಿರೋ ಬ್ಯಾಂಗಲ್ಸ್ ಇದು. ಇನ್ನೂ ಇಷ್ಟಿದೆ, ಅದೆಲ್ಲ ಊರಲ್ಲೇ ಇದೆ. ಸದ್ಯಕ್ಕೆ ಇಲ್ಲಿ ಇಷ್ಟು ಮಾತ್ರ ಐತೆ. ಆಮೇಲೆ ಇನ್ನೂ ಇದರಲ್ಲಿ ಇಷ್ಟೊಂದು ಬ್ಯಾಂಗಲ್ಸ್ ಐತೆ. ನೆಕ್ಸ್ಟ್
ದಿಸ್ ಬ್ಯಾಂಗಲ್ಸ್ ಇದು ಪಿಂಕ್ ಕಲರ್, ಇದು ಬಂದ್ಬಿಟ್ಟು ಯಾವುದೋ ಡ್ರೆಸ್ಸಿಗೆ ತಗೊಂಡಿರೋದು. ಸೊ ಯಾ ಇದೇನು ಅಷ್ಟೊಂದು ಮೆಮೊರೇಬಲ್ ಇಲ್ಲ, ಬಿಕಾಸ್ ನನಗೆ ನೆನಪಿಲ್ಲ ಇದು ಏನಕ್ಕೆ ತೊಗೊಂಡಿದ್ದೀನಿ ಅಂತ. ಬಟ್ ಒಟ್ಟಿನಲ್ಲಿ ಇದು ನನ್ನ ಬ್ಯಾಂಗಲ್, ಇದು ತೊಗೊಂಡಿದ್ದೆ. ಈ ಬ್ಯಾಂಗಲ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮಮ್ಮ ನಮ್ಮನೆ ಊರಲ್ಲಿರೋ ಮನೆ ಗೃಹಪ್ರವೇಶಕ್ಕೆ ಈ ಬ್ಯಾಂಗಲ್ಸ್ ಎಲ್ಲ ತೊಗೊಂಡಿರೋದು. ಐ ಸ್ಟಿಲ್ ರಿಮೆಂಬರ್. ಇದು ಬಂದ್ಬಿಟ್ಟು ಕಂಪ್ಲೀಟ್ ಥ್ರೆಡ್ ವರ್ಕ್. ಇದೆರಡು ಬ್ಯಾಂಗಲ್ಸು ಗ್ರೀನ್ ಆ್ಯಂಡ್ ಪಿಂಕ್. ಸೊ ಇದು ಅಷ್ಟೇ ನಮ್ಮನೆ ಗೃಹ ಪ್ರವೇಶಕ್ಕೆ ತೊಗೊಂಡಿರೋದು ಇದು. ಯಾ ಅಷ್ಟೇ. ಸೊ ವಿಡಿಯೋ ತುಂಬ ಲೆಂತಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಹೋಪ್ ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ. ಆ್ಯಂಡ್ ನಾನು ಬರೀ ನನ್ನ ಮೆಮೊರೇಬಲ್ ಬ್ಯಾಂಗಲ್ಸ್ನ ಮಾತ್ರ ತೋರಿಸಿರೋದು. ಇನ್ನೊಂದು ಇದ್ರೆ 4-5 ಜೊತೆ ಬ್ಯಾಂಗಲ್ಸ್ ಇರ್ಬೋದೇನೋ. ನನಗೆ ಗೊತ್ತಿರಲ್ಲ ನಾನು ಯಾವಾಗ ತೊಗೊಂಡಿರ್ತೀನಿ ಏನು ಅಂತ. ಸೊ ಅಂಥ ಬಳೆಗಳ್ನೆಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ನಾನೇನಾದರೂ ಶೇರ್ ಮಾಡಿದ್ರೆ ಅದು ನನಗೆ ಗೊತ್ತಿರಬೇಕು, ಅದು ನನಗೆ ಇಷ್ಟ ಆಗಿರಬೇಕು, ಅವಾಗಷ್ಟೇ ನಾನು ಶೇರ್ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ಸೊ ಹಂಗಾಗಿ ನನಗೆ ಯಾವ್ದು ಇಷ್ಟ ಅದನ್ನು ಮಾತ್ರ ತೋರಿಸಿದ್ದೀನಿ. ಆ್ಯಂಡ್ ಇಷ್ಟು ಬ್ಯಾಂಗಲ್ಸಲ್ಲಿ ನಿಮಗೆ ಯಾವ ಬ್ಯಾಂಗಲ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹೆಣ್ಮಕ್ಳಿಗೆ ಗಾಜಿನ ಬಳೆ ಅಂದರೆ ತುಂಬ ಇಷ್ಟ ಇರುತ್ತೆ. ಐ ನೋ ನೀವು ಅದನ್ನೇ ಕಮೆಂಟ್ ಹಾಕ್ತೀರಾ. ಸೊ ಯಾ ಇಷ್ಟ ಆಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಯಾವ ಥರ ಕಂಟೆಂಟ್ ವಿಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿಬಿಡಿ, ನಿಮ್ಗೆ ಏನಾದರೂ ಗೊತ್ತಿದ್ರೆ. ಸೊ ಮತ್ತೆ ನಾಳೆ ವ್ಲಾಗಲ್ಲಿ ಸಿಗುವ. ಬಾಯ್.